ಏನಾಗಿದೆ ಮಗ ಟೀಮ್ ಇಂಡಿಯಾಗೆ T20s ಅಂತ ಬಂದಾಗ ಟೀಮ್ ಇಂಡಿಯಾ ಯಾವ ತರ ಇದ್ದಿದ್ದು ಅನ್ಬೀಟೇಬಲ್ ಚಿಂದಿ ಬೆಂಕಿ ಈ ಟೀಮ್ ನ ಸೋಲ್ಸಕ್ಕೆ ಆಗಲ್ಲ ಅನ್ನೋ ತರ ಇದ್ದಿದ್ದು. ಹೌದು, ಸತತವಾಗಿ 13 ಸೀರೀಸ್ ನ ಕನ್ಸಿಕ್ಯೂಟಿವ್ ವಿನ್ ಹಾಕ ಬಂದಿದ್ದು ಟೀಮ್ ಇಂಡಿಯಾ T20s ಅಂತ ಬಂದಾಗ. ಇವಾಗ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಕೊಡ್ತಾ ಇದ್ದಂಗೆನೆ ಕಂಪ್ಲೀಟ್ ಡೌನ್ ಫಾಲ್ ಆಗಿರೋದು ಟೀಮ್ ಇಂಡಿಯಾ. ಡೌನ್ ಫಾಲ್ ಅಂತ ಹೇಳಕ್ ಆಗಲ್ಲ, ಇದು ಪಾತಾಳಕ್ಕೆ ಹೋಗ್ಬಿಟ್ಟಿದೆ, ಇದಕ್ಕಿಂತ ಕೆಳಗಡೆ ಹೋಗಕ್ ಆಗಲ್ಲ. ಇದೇ ವರ್ಷದ ಸಿನಾರಿ ಅಂತ ಹೇಳ್ಬೋದು ಟೀಮ್ ಇಂಡಿಯಾದು. ಲಿಟ್ರಲಿ 129 ಮಾರ್ಜಿನ್ ಇಂದ ಸೋಲು ನಾನಂತೂ ನೋಡೇ ಇಲ್ಲ ಮಗ. ಈ ಮಾರ್ಜಿನ್ ಇಂದ ಸೋಲು. ಇದಕ್ಕೂ ಮುಂಚೆ ನ್ಯೂಜಿಲೆಂಡ್ ವಿರುದ್ಧ 80 ರನ್ಸ್ ಮಾರ್ಜಿನ್ ಇಂದ ಏನೋ ಸೋತಿದ್ದು, ಅದು ರೆಕಾರ್ಡ್ ಇತ್ತು. ಇವಾಗ ನೋಡಿ ಅದನ್ನ ಬೀಟ್ ಮಾಡಿರೋದು ಟೀಮ್ ಇಂಡಿಯಾ. ಒಂಥರ ವೋಸ್ಟೆಡ್ ಸಿನಾರಿಯಾ ಮಗ. 129 ಮಾರ್ಜಿನ್ ಇಂದ ಏನ್ ತಮಾಷೆನಾ? ಈ ತರ ODIs ಅಂತ ಬಂದಾಗ್ಲೇ ಆಗಲ್ಲ. ಅದು ನೋಡಿ T20s ಅಂತ ಬಂದಾಗ 199 ಮಾರ್ಜಿನ್ ಇಂದ ಸೋತಿರೋದು ಒಂಥರ ಅಕ್ಸೆಪ್ಟೇಬಲ್ ಅಲ್ಲ ಮಗ. ಅಕ್ಸೆಪ್ಟ್ ಮಾಡಕ್ಕೆ ಆಗಲ್ಲ. ಶ್ರೇಯಸ್ ಅಯ್ಯರ್ ಅದನ್ನೇ ಹೇಳಿರೋದು. ಹೌದು, ಈ ತರ ಮಾರ್ಜಿನ್ ಇಂದ ಸೋತಿರೋದು ನಾವು ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ನಾವು ಹೋಗ್ಬಿಟ್ಟು ಮತ್ತೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಚರ್ಚೆ ನಡೆಸಿ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತೀವಿ ಅಂತ ಹೇಳಿದಾರೆ. ಅವ್ರು ಹೇಳ್ತಾನೆ ಇದಾರೆ. ಪ್ರತಿಯೊಂದ್ ಮ್ಯಾಚ್ ಅದೇ ತರ ಆಗ್ತಾ ಇದೆ. ನಾವೇನೋ ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡ್ತಾ ಇದ್ರೆ ಕಮ್ ಬ್ಯಾಕ್ ಇಲ್ಲ, ಬದನೆಕಾಯಿ ಇಲ್ಲ, ಸೇಮ್ ರಿಸಲ್ಟ್. ಸೋಲ್ತಾನೆ ಇದಾರೆ ಟೀಮ್ ಇಂಡಿಯಾ. ಅದು 76 ಗೆ ಆಲ್ ಔಟ್. ಇದು ಒಂಥರ ಇದು ನೋಡಿ ಟೀಮ್ ಇಂಡಿಯಾ ಯಾವ ತರ ಆಗ್ಬಿಡ್ತಂದ್ರೆ, ಇದಕ್ಕೂ ಮುಂಚೆ ಆಸ್ಟ್ರೇಲಿಯಾ ವಿರುದ್ಧ 2008 ಅಲ್ಲಿ ಮೆಲ್ಬೋರ್ನ್ ಅಲ್ಲಿ ಆಡಿದಾಗ 74 ರನ್ಸ್ ಗೆ ಆಲ್ ಔಟ್ ಆಗಿರ್ತಾರೆ. ಅದು ಟೀಮ್ ಇಂಡಿಯಾದ ಲೋಯೆಸ್ಟ್ ಟೀಮ್ ಟೋಟಲ್ ಆಗುತ್ತೆ. 76 ಆಲ್ ಔಟ್ ಆಗ್ತಾರಲ್ಲ, ಅದು ಬಂದು ಸೆಕೆಂಡ್ ಲೋಯೆಸ್ಟ್ ಟೀಮ್ ಟೋಟಲ್ ಆಗೋದು ಇಂಡಿಯಾದು. ಒಂಥರ ನೋಡಿ ಮಗ, ವರ್ಸ್ಟೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಟೀಮ್ ಇಂಡಿಯಾದು. ನನ್ಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಲ್ಲ ಟೀಮ್ ಇಂಡಿಯಾ ಬಗ್ಗೆ. ಆ ತರ ಪರ್ಫಾರ್ಮೆನ್ಸ್ ಕೊಡ್ತಾರ ಮಗ. ಅವರೇ ಒಂಥರ ಇಂಡಿಯನ್ ಪ್ಲೇಯರ್ಸ್ ದಂಗಾಗ್ಬಿಟ್ಟಿರ್ತಾರೆ. ಇವಾಗ ನೋಡಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಗೂ ಕ್ವಶನ್ ಮಾರ್ಕ್ ಅನ್ನೋದು ಬರುತ್ತೆ. ಹೌದು, ಖಂಡಿತ. ಇವ್ರದ್ದು ಯಾವ ತರ ಆಗ್ಬಿಡುತ್ತೆ ಗೊತ್ತಾ? ಸೂರ್ಯಕುಮಾರ್ ಯಾದವ್ ಅವ್ರು ಆಡಿಲ್ಲ ಅಂದಿದ್ರು ಕ್ಯಾಪ್ಟನ್ಸಿಲಿ ಮ್ಯಾಚಸ್ ನ ವಿನ್ ಮಾಡಿಸ್ಕೊಡ್ತಾ ಇದ್ರು. ಅವ್ರನ್ನ ಸಡನ್ ಆಗಿ ಟೀಮ್ ಇಂದ ಆಚೆ ಹಾಕಿದ್ರು. ಅದಾದ್ಮೇಲೆ 2023 ಲಾಸ್ಟ್ T20 ಮ್ಯಾಚ್ ನಡೆದಿದ್ದು ಶ್ರೇಯಸ್ ಅಯ್ಯರ್. ಅವ್ರು ಸಡನ್ ಆಗಿ ತಗೊಂಬಂದ್ಬಿಟ್ಟು ಪ್ಲೇಯಿಂಗ್ 11 ಅಲ್ಲಿ ಇಡೋದ್ರಲ್ಲಿ ಸಡನ್ ಆಗಿ ಕ್ಯಾಪ್ಟನ್ಸಿ ಅನ್ನೋದು ಕೊಟ್ಬಿಟ್ರು. ಇವ್ರು ನೋಡಿ IPL ಅಲ್ಲೇ ಡೌನ್ ಫಾಲ್ ಅನ್ನೋದು ಶುರುವಾಗಿತ್ತು. ಹೌದು, ಫಸ್ಟ್ ಹಾಫ್ ಅಲ್ಲಿ ಚೆನ್ನಾಗಿನೇ ಮಾಡಿದ್ರು. ಸೆಕೆಂಡ್ ಹಾಫ್ ಅಲ್ಲಿ ನೀವೆಲ್ಲ ನೋಡ್ತೀರಿ ಕನ್ಸಿಕ್ಯೂಟಿವ್ ಮ್ಯಾಚಸ್ ನ ಸೋತಿದ್ರು. ಆ ತರ ಸೋತಿದ್ದಾದ್ಮೇಲೆ ಸಡನ್ ಆಗಿ ಟೀಮ್ ಇಂಡಿಯಾ ಕ್ಯಾಪ್ಟನ್ಸಿ ಅನ್ನೋದು ಕೊಟ್ರಲ್ವಾ, ಆದ್ರಿಂದ ಪ್ರತಿಯೊಬ್ರು ಪ್ರಶ್ನೆ ಮಾಡಕ್ ಶುರು ಮಾಡ್ತಾರೆ. ಹೌದು, ಈ ತರ ಡೌನ್ ಫಾಲ್ ನ ಯಾರು ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ಟೀಮ್ ಇಂಡಿಯನ್ ಫ್ಯಾನ್ಸ್ ಕಡೆಯಿಂದ ಇರ್ಬೋದು, ಟೀಮ್ ಇಂಡಿಯನ್ ಪ್ಲೇಯರ್ಸ್ ಕಡೆಯಿಂದ ಇರ್ಬೋದು, ಯಾರ ಕಡೆಯಿಂದ ಅಕ್ಸೆಪ್ಟ್ ಮಾಡಕ್ ಆಗಲ್ಲ ಮಗ. ಈ ತರ ಡೌನ್ ಫಾಲ್ ಆಗಿರೋದು ಟೀಮ್ ಇಂಡಿಯಾ. ಇದೇ ರೀತಿ ಏನಾದ್ರು ಟೀಮ್ ಇಂಡಿಯಾ ಕಂಟಿನ್ಯೂ ಆದ್ರೆ ಅಂತೂ ಮಗ ನೋಡಿ, ಇವಾಗ್ಲೇ ಆಲ್ರೆಡಿ ಮರ್ಯಾದೆ ಹೋಗ್ಬಿಟ್ಟಿದೆ. ಐರ್ಲೆಂಡ್ ವಿರುದ್ಧ ಸೀರೀಸ್ ಯಾವಾಗ ಸೋತ್ರೋ ಆವಾಗ್ಲೇ ಇಂಡಿಯನ್ ಮರ್ಯಾದೆ ಹೋಗ್ಬಿಟ್ಟಿದೆ. ಇವಾಗ ಏನಾದ್ರು ಇಂಗ್ಲೆಂಡ್ ವಿರುದ್ಧ ಇದೇ ರೀತಿ ಏನಾದ್ರು ಕಂಟಿನ್ಯೂ ಆಗಿ ವೈಟ್ ವಾಶ್ ಏನಾದ್ರು ಆಗ್ಬಿಟ್ರೆ ಇನ್ನೂ ಮರ್ಯಾದೆ ಅನ್ನೋದು ಹೋಗ್ಬಿಡುತ್ತೆ ಮಗ. ಅಷ್ಟೇ ಕಂಪ್ಲೀಟ್ ಆಗಿ ಒಂಥರ ಎಲ್ಲಾರು ಆಡ್ಕೊಳಕ್ ಶುರು ಮಾಡ್ಬಿಡ್ತಾರೆ ಟೀಮ್ ಇಂಡಿಯಾನ. ನೋಡೋಣ, ಇನ್ನಂತೂ ಸರಣಿ ಅಂತೂ ವಿನ್ ಆಗಕ್ ಆಗಲ್ಲ. ಆಲ್ರೆಡಿ ಅವರು ಲೀಡ್ ನ ತಗೊಂಡ್ಬಿಟ್ಟಿದ್ದಾರೆ. ಹೌದು, ಇಂಡಿಯಾ ಅಂತೂ ಹಿನ್ನಡೆನ ಸಾಧಿಸಿರೋದು. ಅವ್ರ ಲೀಡ್ 2, ಇಂಡಿಯಾದು 2-0 ಇಂದ ಮುನ್ನಡೆನ ಸಾಧಿಸಿರೋದು ಇಂಗ್ಲೆಂಡ್. ನೆಕ್ಸ್ಟ್ ನೋಡಿ ಸರಣಿನ ಈಕ್ವಲ್ ಮಾಡ್ಕೋಬಹುದು ಅಷ್ಟೇ ಚಾನ್ಸ್. ವಿನ್ ಆಗಕ್ಕಂತೂ ಆಗಲ್ಲ. ಇನ್ 2 ಮ್ಯಾಚ್ ಇರೋದು. ಎರಡು ಮ್ಯಾಚ್ ವಿನ್ ಆದ್ರೆ ಆವಾಗ ಒಂಥರ ಸರಣಿನ ಈಕ್ವಲ್ ಮಾಡ್ಕೊಳಕ್ ಚಾನ್ಸ್. ಅವಾಗ ಸ್ವಲ್ಪ ಮರ್ಯಾದೆ ಆದ್ರೂ ಉಳಿಸ್ಕೋಬಹುದು. ಏನಾದ್ರೂ ಇನ್ 2 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಅನ್ನೋದು ಸರಣಿನ ಸೋತ್ರೆ, 1 ಮ್ಯಾಚ್ ಸೋತ್ಬಿಟ್ಟು ಮರ್ಯಾದೆ ಅನ್ನೋದೇ ಇರಲ್ಲ. ಆ ತರ ಆಗ್ಬಿಡುತ್ತೆ ಟೀಮ್ ಇಂಡಿಯಾಗೆ. ನೋಡೋಣ, ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ಬೇಕು ಟೀಮ್ ಇಂಡಿಯಾ. ಇಲ್ಲಾಂದ್ರೆ ಸಖತ್ ಕಷ್ಟ ಆಗುತ್ತೆ. ನೋಡೋಣ ನೆಕ್ಸ್ಟ್ ಯಾವ ತರ ಶ್ರೇಯಸ್ ಅಯ್ಯರ್ ಹೇಳ್ದಂಗೆ ಹೋಗ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕೂತ್ಕೊಂಡು ಯಾವ ತರ ಚರ್ಚೆ ಮಾಡಿ ಯಾವ ತರ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡೋಣ. ಇಂಗ್ಲೆಂಡ್ ನ ಮೆಚ್ಕೊಳ್ಳೇಬೇಕು ಮಗ, ಆ ತರ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಆಲ್ 3 ಡಿಪಾರ್ಟ್ಮೆಂಟ್ಸ್ ಇಂದ ಒಂಥರ ಪ್ಯೂರ್ ಡಾಮಿನೇಷನ್ ಅಂತ ಹೇಳ್ಬೋದು ಟೀಮ್ ಇಂಡಿಯಾ ವಿರುದ್ಧ ಇಂಗ್ಲೆಂಡ್. ಸಗದಾಗ ಆಡಿದ್ರು. ಇವತ್ತು ಆಕ್ಚುಲಿ ಇಂಡಿಯಾ ಸೋಲ ಕಾರಣ ಏನ್ ಗೊತ್ತಾ? ಬೌಲಿಂಗ್ ಅಲ್ಲ, ಬ್ಯಾಟಿಂಗ್ ಕಂಪ್ಲೀಟ್ ಕೊಲಾಪ್ಸ್ ಮಗ. ಯಾರ್ ಬ್ಯಾಟಿಂಗ್ ನೋಡಿ 15 ರನ್ಸ್ ಅಬೌವ್ ರನ್ಸ್ ನ ಸ್ಕೋರ್ ಮಾಡಕ್ಕಾಗಲ್ಲ ಇಂಡಿವಿಜುವಲ್ ಆಗಿ. ಅಲ್ಲೇ ಯೋಚನೆ ಮಾಡಿ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟಿದಾರೆ ಅಂತ. ಅಂದ್ರೆ ಏನೋ ಅನ್ಬಿಟ್ಟು ಏನೋ ಕಷ್ಟ ಪಟ್ಕೊಂಡು ಏನೋ ಔಟ್ ಆದ್ರು ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲಾರು ಹೊಡೆಯಕ್ ಹೋಗಿನ ಔಟ್ ಆಗ್ತಾ ಇದ್ದು. ಹೌದು, ಟಾರ್ಗೆಟ್ ಕೊಟ್ಟಿದ್ದು ಬೇರೆ 202 ಅಲ್ವಾ, ಆದ್ರಿಂದ ಹೊಡಿಲೇ ಬೇಕಾಗಿತ್ತು. ಆದ್ರಿಂದ ಎಲ್ಲ ಹೊಡೆಯಕ್ಕೆ ಹೋಗ್ತಾ ಇದ್ರು, ಔಟ್ ಆಗ್ತಾ ಇದ್ರು. ಬಟ್ ಆದ್ರೂ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಕೊಂಡು ಆಡ್ಬೋದಾಯ್ತು ಮಗ. ಸ್ಟಾರ್ಟಿಂಗ್ ಅಲ್ಲಿ ಪವರ್ ಪ್ಲೇ ದಲ್ಲೇ ನೀವು 4 ವಿಕೆಟ್ಸ್ ನ ಕಳ್ಕೊಬಿಟ್ರೆ ಇನ್ನೆಲ್ಲಿ ಮ್ಯಾಚ್ ನ ವಿನ್ ಆಗಕ್ಕಾಗುತ್ತೆ ಹೇಳಿ? ಮೇನ್ ವಿಕೆಟ್ಸ್ ಎಲ್ಲ ಪವರ್ ಪ್ಲೇ ದಲ್ಲೇ ಹೋಗ್ಬಿಡ್ತು. ಅವ್ರ ಕಡೆ ಟಾಂಗ್ ಆಗದಂತ ಸ್ಪೆಲ್ಲು, ಜೋಪ್ರಾ ಆರ್ಚರ್ ಆಗದಂತ ಸ್ಪೆಲ್ಲು ಸಕದಾಗ ಹಾಕಿದ್ರು ಮಗ. ಅವ್ರಂತೂ ನೋಡಿ ಎಲ್ಲ ಬ್ಯಾಕಪ್ ದಲ್ಲಿ ಅಂತ ಆಗ್ತಾ ಇದ್ರು. ವೈಭವ್ ಸೂರ್ಯವಂಶಿ ಒಂಥರ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತಾನೆ ಹೇಳ್ಬೋದು. ಹೌದು, ಔಟ್ ಸೈಡ್ ಲೆಗ್ ಹೋಗ್ತಾ ಇತ್ತು, ಅದು ಶಾರ್ಟ್ ಬಾಲ್ ಹಾಕಿದ್ರು ಜೋಪ್ರಾ ಆರ್ಚರ್. ಅದು ಗ್ಲೌಸ್ ಬಡ್ಕೊಂಡು ಹೋಗ್ಬಿಟ್ಟು ಅವ್ರದ್ದು ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತಾನೆ ಹೇಳ್ಬೋದು. ಬಟ್ ಆದ್ರೂ ಅವ್ರು ಆಡ್ಬೇಕಾಗಿತ್ತು. ಆ ತರ ಎಲ್ಲ ಔಟ್ ಆಗಂಗಿಲ್ಲ. ಯಾಕಂದ್ರೆ ಅವ್ರಿಗೂ ಸಂಜು ಸ್ಯಾಮ್ಸನ್ ಕೂರ್ಸ್ಬಿಟ್ಟು ಅವ್ರಿಗೆ ಚಾನ್ಸ್ ಕೊಟ್ಟಿರೋದು ಟೀಮ್ ಇಂಡಿಯಾದಲ್ಲಿ. ಆದ್ರಿಂದ ಅವ್ರ ಪರ್ಫಾರ್ಮೆನ್ಸ್ ಕೊಡ್ಲೇಬೇಕು. ಅವ್ರು ಏನಾದ್ರು ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಏನಾದ್ರು ಅವ್ರು ನೆಕ್ಸ್ಟ್ ಮ್ಯಾಚಸ್ ಎಲ್ಲ ಆಡಿಲ್ಲ ಅಂದ್ರೆ ಅವ್ರನ್ನೂ ಕೂರ್ಸ್ಬಿಡ್ತಾರೆ, ಹೇಳಕ್ಕೆ ಆಗಲ್ಲ. ಆದ್ರಿಂದ ಅವ್ರ ಪರ್ಫಾರ್ಮೆನ್ಸ್ ಕೊಡ್ಲೇಬೇಕು. ಇನ್ಯಾರ್ ಕ್ಯಾಪ್ಟನ್ ಕಡೆಯಿಂದನೂ ಇಲ್ಲ. ಇಶಾಂತ್ ಕಿಶನ್ ನೋಡಿ ಮಗ, ಅವರು ರೆಡ್ ಡಾಟ್ ಫಾರ್ಮ್ ಮೇಲೆ ಇರೋದು. ಬಟ್ ಅವ್ರ ಬ್ಯಾಟಿಂದನೂ ರನ್ಸ್ ಬರ್ತಾರ. ಸಾಕಷ್ಟು ಕಷ್ಟ ಪಡ್ತಾ ಇದಾರೆ ಮಗ. ಬ್ಯಾಟಿಂಗ್ ಆಡಕ್ಕೆ ಕಷ್ಟ ಪಡ್ತಾ ಇದಾರೆ. ಇಂಗ್ಲೆಂಡ್ ಅವರು ಸಖತ್ ಈಸಿಯಾಗಿ ಆಡ್ತಾ ಇದಾರೆ. ಪಿಲ್ಸಾರ್ಟ್ ನೋಡಿ 70 ರನ್ಸ್ ನ ಸ್ಕೋರ್ ಮಾಡ್ತಾರೆ 44 ಬಾಲ್ಸ್ ಅಲ್ಲ. ಸಗದಾಗ ಆಡ್ತಾರೆ. ಅವ್ರು ನೋಡಿ ಅವ್ರ ಕಡೆ ಅವ್ರದೇ ಎಷ್ಟು ಬರೋದು ಇಂಡಿವಿಜುವಲ್ ಸ್ಕೋರ್. ಅದಾದ್ಮೇಲೆ ನೆಕ್ಸ್ಟ್ ಅವ್ರ ಕಡೆ ಯಾರು ಕಡೆ 50+ ರನ್ಸ್ ನ ಸ್ಕೋರ್ ಮಾಡಲ್ಲ. ಎಲ್ಲರೂ ಒಂದು ಸ್ಯಾಮ್ ಕರನ್ ಬಂದು 43 ರನ್ಸ್ ಏನೋ ಸ್ಕೋರ್ ಮಾಡ್ತಾರೆ. ಸಗದಾಗನೇ ಆಡ್ತಾರೆ. ಇನ್ನೆಲ್ಲರೂ ಸ್ವಲ್ಪ ಕ್ಯಾಮೆನಾಕ್ಸ್
ಅನ್ನೋದು ಬರ್ತದೆ. ಹಂಗ್ ಬಂದ್ರು ಸಹ 201 ರನ್ಸ್ ನ ಸ್ಕೋರ್ ಮಾಡ್ತಾರೆ ಇಂಗ್ಲೆಂಡ್ ಅವರು, ಸಗದಾಗ ಆಡ್ತಾರೆ. ನಮ್ ಕಡೆ ಬೌಲಿಂಗ್ ಅಂತ ಬಂದಾಗ ಪ್ರಿನ್ಸ್ ಯಾದವ್ ಒಳ್ಳೆ ಸ್ಪೆಲ್ ಆಗ್ತಾರೆ ಮಗ. 4 overs ಅಲ್ಲಿ 30 ರನ್ಸ್ ನ ಕೊಟ್ಬಿಟ್ಟು 2 ವಿಕೆಟ್ಸ್ ತಗೋತಾರೆ. ಅದು ಇನ್ನೂ ಒಂದು ಕ್ಯಾಚ್ ಬರ್ಬೇಕಾಯ್ತು, ಇವ್ದು ಯಾರ್ದು ಇನ್ನೂ ಒಂದು ವಿಕೆಟ್ ಬರ್ಬೇಕಾಗಿತ್ತು. ಈ ಸ್ಯಾಮ್ ಕರನ್ ಕೂಡ ಔಟ್ ಆಗ್ಬೇಕಾಯ್ತು, ಬಟ್ ಹರ್ಷಿದ್ರನ್ನ ಕ್ಯಾಚ್ ಬಿಟ್ಬಿಡ್ತಾರಲ್ವಾ, ಆದ್ರಿಂದ 2 ವಿಕೆಟ್ಸ್ ತಗೋತಾರೆ ಪ್ರಿನ್ಸ್ ಯಾದವ್. ಒಳ್ಳೆ ಸ್ಪೆಲ್ ಆಗ್ತಾರೆ ಪ್ರಿನ್ಸ್ ಯಾದವ್ ಅಂತೂ. ಮತ್ತೆ ಹರ್ಷಿತ್ ರಾಣಾ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ, ಆದ್ರೂ 2 ವಿಕೆಟ್ಸ್ ತಗೋತಾರೆ. ಹರ್ಷದೀಪ್ ಸಿಂಗ್ ಬಂದು 1 ವಿಕೆಟ್ ನ ತಗೋತಾರೆ, ಬಟ್ ಆದ್ರೂ ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ. ಬೌಲಿಂಗ್ ಅಲ್ಲಿ ಒಂದ್ ರೇಂಜ್ ಪರವಾಗಿಲ್ಲ, ಅದೇ ಬೇಲ್ದಲ್ವಾ, ಬ್ಯಾಟಿಂಗ್ ಅಲ್ಲೇ ಕಂಪ್ಲೀಟ್ ಕೊಲಾಪ್ಸ್ ಅಂತ ಹೇಳ್ಬೋದು. ಇಂಗ್ಲೆಂಡ್ ಅಂತೂ ಜೋಪ್ರಾಚರ್ ಕಡೆಯಿಂದ 3 ವಿಕೆಟ್ಸ್ ತಗೋದ್ರು, ಇವರು ಟಾಂಗು 4 ವಿಕೆಟ್ಸ್ ತಗೋರು, ತಿಂದಾಗ್ಬಿಟ್ರು ಮಗ. ಆ ತರ ಬೌಲಿಂಗ್ ಹಾಕಿದ್ರು ಇಂಗ್ಲೆಂಡ್ ಅವರು, ಸಗದಾಗ ಹಾಕಿದ್ರು. ಒಂಥರ ಎಲ್ಲ ಈ ಟೀಮ್ ಇಂಡಿಯಾನೇ ದಂಗ ಆಗ್ಬಿಡ್ತಾರೆ, ಟೀಮ್ ಇಂಡಿಯಾ ಪ್ಲೇಯರ್ಸ್ ದಂಗ ಆಗ್ಬಿಟ್ರು. ಎಲ್ಲಿ ಕ್ಲಿಯರ್ ಮಾಡಕ್ ಆಗ್ತಾ ಇಲ್ಲ ಬೌಂಡ್ರೀಸ್ ನ, ಎಲ್ಲ ಸೆಂಟರ್ ಗ್ರೌಂಡ್ ಅಲ್ಲಿ ಹೋಗಿ ಕ್ಯಾಚಸ್ ನ ಕೊಡ್ತಾ ಇದಾರೆ ಮಗ ಟೀಮ್ ಇಂಡಿಯಾದವರು. ನೋಡೋಣ ಇದೇ ರೀತಿ ಏನಾದ್ರು ಬ್ಯಾಟಿಂಗ್ ಆಡಿದ್ರೆ ಸಾಕತ್ ಕಷ್ಟ ಆಗುತ್ತೆ ಮಗ. ಇನ್ ಎರಡು ಮ್ಯಾಚ್ ವಿನ್ ಆಗ್ಲೇಬೇಕು. ಏನಾದ್ರು ಮ್ಯಾಚ್ ನ ಸೋತ್ರೆ ಒಂಥರ ಸರಣಿನ ಕೈ ಬಿಟ್ಟಂಗ ಆಗುತ್ತಲ್ವಾ, ಆದ್ರಿಂದ ವಿನ್ ಆಗ್ಲೇಬೇಕು ಅಂತ ಬ್ಯಾಟಿಂಗ್ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ಲೇಬೇಕು. ನೀವು ಬ್ಯಾಟಿಂಗ್ ಆದ್ರೂ ತಗೊಳ್ಳಿ, ಬೌಲಿಂಗ್ ಆದ್ರೂ ತಗೊಳ್ಳಿ, ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಷ್ಟೇ ಟೀಮ್ ಇಂಡಿಯಾ. ನೋಡೋಣ ನೆಕ್ಸ್ಟ್ ಏನಾದ್ರು ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡ್ಬಿಟ್ಟು ಸರಣಿನ ಈಕ್ವಲ್ ಮಾಡ್ಕೋತಾರ, ಇಲ್ಲಾಂದ್ರೆ ಸರಣಿನ ಕೈ ಬಿಡ್ತಾರಂತ. ಇವ್ರು ಆಡೋ ರೀತಿ ನೋಡ್ತಾ ಇದ್ರೆ ಸರಣಿನ ಕೈ ಬಿಡೋ ತರನೇ ಕಾಣ್ತಾ ಇದೆ, ಮತ್ತೆ ವೈಟ್ ವಾಶ್ ಕೂಡ ಎದುರಿಸುವ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ನೋಡೋಣ ಯಾವ ತರ ಕಂಬ್ಯಾಕ್ ಮಾಡ್ತಾರಂತ. ವಿಡಿಯೋ ಇಷ್ಟ ಆಗಿದೆ ಅನ್ಕತ್ತೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಗೆ ಏನಿಸ್ತು ಟೀಮ್ ಇಂಡಿಯಾ ಸೋತಿದ್ದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಕೇರ್, ಬಾಯ್.